ಸಂಸಾರ ವ್ಲಾಗ್ಸ್. ಆಮೇಲೆ ಮನೆಯಿಂದ ಫ್ರೆಂಡ್ಸ್ ಮನೆಯಿಂದ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ ಗೈಸ್ ಎಲ್ಲಿ ಗೊತ್ತುಂಟಾ, ಇವತ್ತು ಚಿನ್ನದ ಕಾಲೇಜಿಗೆ ಹೊರಡ್ತಿದ್ದೀವಿ. ಯೂನಿಫಾರ್ಮ್ ಅವಳಿಗೆ ಅಳತೆಗೆ ಅಂತ ಇವತ್ತು, ಹಾಗೆ ಅದಕ್ಕೆ ಇವತ್ತು ಬರಲಿಕ್ಕೆ ಹೇಳಿದ್ದಾರೆ. ಸೊ ಈಗ ನಾವು ಹೊರಡುವಾಗ ಲೇಟ್ ಆಯಿತು. ಯಾಕೆ ಹೇಳಿದರೆ ನಂದು ಒಂದು ಈ ಕಂಟೆಂಟ್ ಎಲ್ಲ ನೋಡಬೇಕಲ್ಲ, ಹಾಗೆ ಕಂಟೆಂಟ್ ಕ್ರಿಯೇಟರ್ ಆಗಿ ಏನಾದರೂ ಮಾಡ್ತಾ ಇರಬೇಕಲ್ಲ ಡೈಲಿ. ಹಾಗೆ ಒಂದು ಇದು ಕಂಟೆಂಟ್ ಕ್ರಿಯೇಟರ್ ಏನಾದರೂ ಒಂದು ಅವರದ್ದೇ ಓನ್ ಕಂಟೆಂಟ್ ಮಾಡಬೇಕಲ್ಲ. ಹಾಗೆ ಈಗ ನಂದೇ ವಾಯ್ಸಲ್ಲಿ ಮಾಡೋದಲ್ಲ ಎಲ್ಲ. ಸ್ವೀಟ್ ಎಂತಂತೆ ಚಿನ್ನ ವಿಷಯ ಹಾಗೆ ಮಾಡಿ ನಾವು ಹೊರಟಿಕೊಂಡು ಇಲ್ಲಿ ಮುಟ್ಟಿದ್ದೇವೆ. ಮತ್ತೆ ಸ್ವೀಟ್ ಮಂಗಳೂರು ಸಿಗ್ತಾವಂತ ಫೋನ್ ಮಾಡಿ ಬೆಳಿಗ್ಗೆ ಹೇಳಿದ್ಲು ಹೋಗುವಾಗ. ಪ್ರಾಜೆಕ್ಟ್ ನಲ್ಲಿ ಇದು ಮಾಡ್ಲಿಕ್ಕೆ ಸಬ್ಮಿಟ್ ಮಾಡ್ಲಿಕ್ಕೆ ಉಂಟಂತೆ. ಹಾಗೆ ಈಗ ಎಂತ ಅವಳು ಬರ್ತಾಳೆ, ಅವಳಿಗೆ ನೋಡಿ ಅವಳ ಪ್ರಾಜೆಕ್ಟ್ ಆಗಲಿಲ್ಲ ಅಲ್ಲಿ. ಅವ್ರೀಗ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಹಾಗೆ ಬರೋದಿಲ್ಲ, ನೀವು ಹೋಗಿ ನಾವು 2 ಗಂಟೆ ಮಧ್ಯಾಹ್ನಕ್ಕೆ ಬಂದಿಲ್ಲ. 2 ಗಂಟೆ ನಂತರ ಒಬ್ಬರು ಮಂಗಳೂರಿಗೆ ಹೊರಡೋದು 2 ಗಂಟೆ ನಂತರ. ಹಾಗೆ ನಾವು ನಮ್ಮ ಕೆಲಸ ಮಾಡಿ ಪೂರೈಸಿಕೊಂಡು ನಾವು ಬರುವ. ಓಕೆ, ಅವಳು 2 ಗಂಟೆ ಮೇಲೆ ಹೋದ್ರೆ ಬರುದೇ ಯಾವಾಗ? 5 ಗಂಟೆಗೆ. ಹಾಗೆಲ್ಲ ಕತೆ. ಮತ್ತೆ ನಾವು ಬೆಳಿಗ್ಗೆ ಹೊರಟದ್ದು ಕೂಡ ಲೇಟ್ ಆಯ್ತು ಗೈಸ್. ಯಾಕೆ ಗೊತ್ತಿಲ್ಲ, ಎಂತ ಗೊತ್ತಿಲ್ಲ, ತುಂಬಾ ಲೇಟ್ ಆಯ್ತು ಅವತ್ತು. ಏನೂ ಇಲ್ಲ, ಕೆಲಸ ಏನಿಲ್ಲ ಆಯ್ತು. ಆದ್ರೂ ಕೂಡ ನನಗೆ ಸ್ವಲ್ಪ ಏನೋ ಒಂಥರ ಸುಸ್ತಾಗ್ತಿತ್ತು, ಈ ಸೆಕೆ ಅಲ್ಲ ತುಂಬ. ಹಾಗೆ ಆದ್ರೂ ಇವತ್ತು ಅಷ್ಟು ಇಲ್ಲ, ಹೊರಗೆ ತುಂಬಾ ಗಾಳಿ ಬೀಸ್ತಿತ್ತು. ಹೊರಗೆ ಬಂದು ಸ್ವಲ್ಪ ಕುತ್ಕೊಂಡೆ, ತಂಪು ಗಾಳಿ. ಈ ಬಿಸಿಲಿಗೆ ಒಳ್ಳೆ ಗಾಳಿಗೆ ಸ್ವಲ್ಪ ಅಂತ ಗಾಳಿ ಬರುದೇ ಇಲ್ಲ. ಮನೆ ಎದುರು ಶೀಟ್ ಹಾಕಿದಲ್ಲ, ಆಗ ತಂಪು ಇತ್ತು. ಹಾಗೆ ಗಾಳಿ ಹಾಗೆ ಭಾರಿ ಜೋರು ಗಾಳಿ ಬೀಸ್ತಿತ್ತು. ಭಾರಿ ಖುಷಿ ಆಯ್ತು. ಸ್ವಲ್ಪ ಹೊತ್ತು ಅಲ್ಲಿ ನಿಂತು ಬಿಟ್ಟೆ, ಟೈಮ್ ಅಲ್ಲೇ ಸ್ಪೆಂಡ್ ಆಯ್ತು. ಟೈಮ್ ನೋಡುವಾಗ 11:30 ಗಂಟೆಗೆ ಹೊರಟದು ನಾವು. ಮತ್ತೆ ಬೇಗ ಸ್ನಾನ ಮಾಡಿ ಬೇಗ ಹೊರಟೆವು. ಮತ್ತೆ ಇವಳಲ್ಲಿ ಅದು ಎಂಥದ್ದು 1 ಗಂಟೆಗೆ ಅಲ್ಲಿ ಕ್ಲೋಸ್ ಮಾಡ್ತಾರೆ, ಗೊತ್ತಿಲ್ಲ ನಮಗೆ ಎಂತ ಅಂತ. ಹಾಗೆ ಈಗ ಹೊರಟದು. ಮತ್ತೆ ನಾನು ಅದಕ್ಕೆ ಮನೆಯಿಂದಲೇ ವ್ಲಾಗ್ ಮಾಡಲಿಲ್ಲ, ಲೇಟ್ ಆಗ್ಬೋದಲ್ಲ, ಅದಕ್ಕೋಸ್ಕರ ಕಾರಲ್ಲಿ ಮಾಡಿದ್ದು. ಹಾಗೆ ಸ್ಕೂಲ್ ಲೈಫ್ ಎಂಡ್ ಆಗಿ ಕಾಲೇಜಿಗೆ ಹೋಗುದಂತೇಳಿ ಖುಷಿ ಆಗ್ತಾ ಉಂಟು. ಮತ್ತೆ ಸ್ಕೂಲ್ ಲೈಫ್ ಎಂಡ್ ಆಯ್ತು ಅಂತ ಬೇಜಾರ್ಸ್ ಆಗ್ತಾ ಉಂಟು. ಮತ್ತೆ ಗೊತ್ತಿಲ್ಲ ಈ ವರ್ಷದ ಯೂನಿಫಾರ್ಮ್ ಹೇಗಿರ್ತದಂತ, ಯಾಕಂದ್ರೆ ವರ್ಷ ಯೂನಿಫಾರ್ಮ್ ಚೇಂಜ್ ಮಾಡ್ತಾರೆ. ಹಾಗೆ ಈ ಸತಿ ಒಂದು ಚಂದದ ಯೂನಿಫಾರ್ಮ್ ಇದ್ರೆ ಖುಷಿ ಆಗ್ತದೆ. ಹೌದು, ಅದೇ ಕಲರ್ ಎಲ್ಲ ಹೇಗಂಟ ಅಂತ ಹೇಳಿ ಅಲ್ಲ. ನಿನ್ನನ್ನು ಒಂದು ಯಾರು ಹೇಳಿದ್ರಲ್ಲ, ನೀನು SLC ಅಂತ. ಅಂದ್ರೆ ಅವ್ರು ಆ ತರ ಕೇಳಿದಲ್ಲ, ನಂತರ ದೊಡ್ಡೋಳ್ ತರ ಕಾಣ್ತಾರಲ್ಲ, ಅದಕ್ಕೆ ಅವ್ರು ಕೇಳಿದ್ರು. ಅಲ್ಲ, ಸಣ್ಣ ಕಾಣ್ತಿ, ಅದಕ್ಕೆ ನೀನು SLC ಅಂತ. ಇಲ್ಲ ಹಾಗೆಲ್ಲ ಕೇಳಿ. ಹೌದು, ನಾಚಿಕೆ ಇದ್ದಾಗ SLC ಅಂತ ಹೇಳ್ತಾರೆ. ನಾನು ಗ್ರಹಿಸಿದ 8ನೇ ಕ್ಲಾಸ್ ಅಂತ ಗ್ರಹಿಸಿದ. ಯಾರು ಕೇಳಿದ್ದು, ಎಲ್ಲಿ ಕೇಳಿದ್ದು? ತಗೊಟ್ಟಲ್ಲ ಹುಡುಗಿ ನಾಚೆ ಐತಿ. ನಾನು 8ನೇ ಕ್ಲಾಸ್ ಅಂತ ಗ್ರಹಿಸಿದ್. ನೀನು ಹಾಗೆ ಹೇಳಿಲ್ಲ ಅವ್ರೆ, ವಿಡಿಯೋ ಉಂಟು ನೋಡ್ಬೇಕಿದ್ರೆ. ಇದೊಂದು ಡ್ಯಾಡಿದೊಂದು ಎಕ್ಸ್ಟ್ರಾ ಸುಮ್ಮನಲ್ಲ ಚೀನು. ಹೌದು. ಮತ್ತೆ ನೋಡ್ಬೇಕಲ್ಲ, ಈಗ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ, ಎಲ್ಲರಿಗೂ ಒಂದೊಂದು ಟೈಮ್ ಕೊಟ್ಟಿದಾರ ಅಂತ ಗೊತ್ತಿಲ್ಲ. ಅದು ಸರ್ ಇಲ್ಲ, 1 ಗಂಟೆ ಒಳಗೆ ಎಲ್ಲ ರೀಚ್ ಆಗ್ಬೇಕಂತ. ಇಲ್ಲಿ ನಮ್ದೆಲ್ಲ ಕಾರ್ಬಾರ್ ಜೋರ್ ಆಗ್ತಾ ಉಂಟು. ಯಾಕೆ ಹೇಳಿದ್ರೆ ಅದೆಲ್ಲ ಆಗ್ಬೇಕಲ್ಲ. ಮತ್ತೆಂತ ವಿಶೇಷ ಚಿನ್ನು ಇಲ್ಲ. ಆಮೇಲೆ ಈಗ ಟೈಮ್ ಆಯ್ತು ಫ್ರೆಂಡ್ಸ್, ಈಗ 12 ಗಂಟೆ ಆಯ್ತು. ಆಮೇಲೆ ಎಂತ ಹೇಳಿದ್ರೆ ಎಂಥದೋ ಹೇಳಿಕೆ ನೆನಪು ಮಾಡಿದೆ, ಕೆಲವೊಮ್ಮೆ ನೆನಪೇ ಬರುವುದಿಲ್ಲ. ಮತ್ತೆ ಬೇಗ ಹೋಗ್ಬೇಕು, ಬೇಗ ಬರಬೇಕು ಮನೆಗೆ. ಮತ್ತೆ ನಾಯಿ ಬೆಕ್ಕುಂಟಲ್ಲ, ಅವರಿಗೆಲ್ಲ ಊಟ ಹಾಕ್ಲಿಕ್ಕೆ ಉಂಟು. ಮತ್ತು ಬೆಳಿಗ್ಗೆ ದೋಸೆ ಮಾಡಿದ್ದು, ಗೋಧಿ ದೋಸೆ ಮಾಡಿದ್ದು. ನಮ್ಮ ಬೆಕ್ಕಿಗೆ ಅಷ್ಟೊಂದು ಹುಷಾರಿಲ್ಲ ಅಂದ್ರೆ ಎಂತ ಹೌದು, ಏನು ತಿನ್ನುವುದಿಲ್ಲ ಅವಳು ಬೆಳಿಗ್ಗೆಯಿಂದ. ಅದೇ ಉಂಟು ನನ್ನ ತಲೆಯಲ್ಲಿ. ದೋಸೆ ಹಾಕಿ ದೋಸೆ ತಿನ್ನಿಲ್ಲ. ಬೆಕ್ಕಿದೆ ಮೈಂಡಲ್ಲಿ ಉಂಟು, ಅವಳಿಗೆ ಸ್ವಲ್ಪ ಹುಷಾರಿಲ್ಲ ಏನ ಅಂದರೆ ನಮ್ಮ ಬಾವಿಗಟ್ಟೆ ಹತ್ರ ಎಲ್ಲ ಹುಲ್ಲು ಉಂಟಲ್ಲ, ಅದನ್ನೆಲ್ಲ ತಿಂತಿದ್ಲು. ತುಂಬ ಹೊಟ್ಟೆ ನೋವಾಗ್ತದೇನು, ಸುಮ್ಮನೆ ಮಲಗಿದ್ದಾಳೆ ಪಾಪಗಂತದೆ. ಎಂತ ಸಹ ತಿನ್ಲಿಲ್ಲ. ಮತ್ತೆ ನೋಡು, ಆಮೇಲೆ ಒಳಗೆ ಮಲಗಿದಲ್ಲ ಗೊತ್ತಿಲ್ಲ. ನಾವು ಬಾಗಿಲು ಹಾಕಿದ್ವಿ, ಒಳ್ಳೆ ನಿದ್ದೆ ಮಾಡ್ತಾಳೆ ಅವಳು. ಅಷ್ಟೊಂದು ಇರಲಿಲ್ಲ ಅವಳು, ಆಕ್ಟಿವ್ ಎಲ್ಲ ತುಂಬ ಕಮ್ಮಿ ಆಗಿದೆ. ಎಂತ ಗೊತ್ತಾಗುದಿಲ್ಲ, ನೋಡ ಏನಂತೇಳಿ. ಮತ್ತೆ ಸರಿ ಆಗ್ತಾಳೆ ಅವರಿಗೆ ಅಂದ್ರೆ ಅದೇ ಅಲ್ಲ ಮೆಡಿಸನ್, ಹುಲ್ಲು ತಿನ್ನೋದು. ಗರಿಕೆ ಅದನ್ನು ತಿಂತಾರೆ. ಹಾಗೆ ಟಾಮಿಗೆ ಸಹ ಕೆಲವು ಮೊಟ್ಟೆ ನೋವೆಲ್ಲ ಅದನ್ನೇ ಹಾಕುದು, ಹೋಗಿ ಅವನ ಹತ್ರ ಹಾಕುದು, ಅವನು ತಿಂತಾನೆ ಅದನ್ನು. ಅದುವೇ ಮೆಡಿಸನ್ ಅವರಿಗೆ.
ಹಾಗೆ ಯಾರಿಗೆಲ್ಲ ಗೊತ್ತಿಲ್ಲ ನೋಡಿ, ಬೆಕ್ಕಿಗೆ ನಾಯಿಗೆಲ್ಲ ಹೊಟ್ಟೆ ನೋವೆಲ್ಲ ಆದರೆ ನಿಮ್ಮಲ್ಲಿ ಹುಲ್ಲು ಇರ್ತದಲ್ಲ, ಅದೇ ಹುಲ್ಲಂದರೆ ಒಟ್ಟಾರೆ ಹುಲ್ಲಲ್ಲ, ನಾನು ನಮಗೆ ತೋರಿಸ್ತೇನೆ ಅದು ನಿಮಗೆ ಯಾವುದಂತ. ಅದನ್ನು ಹಾಕಿದರೆ ಅವ್ರು ತಿಂತಾರೆ. ಹೊಟ್ಟೆ ನೋವು ಕೂಡ ಬೇಗ ಕಡಿಮೆ ಆಗ್ತದೆ. ಮಮ್ಮಿ ನಂಗೆ ಕೂದಲು ಕಟ್ ಮಾಡಿ ಅವಳದೊಂದು ಹೇರ್ ಕಟ್ಟಿಂಗ್ ಮಾಡ್ಲಿಕ್ಕೆ ಉಂಟು, ಹಾಗೆ ಹೇಳ್ತಾ ಇದ್ದಾಳೆ. ಅವಳಿಗೆ ಲೋಕಲ್ ಇದಂತ ಫ್ಯಾನ್ಸಿ ಎಂತದ್ದು ಫ್ಯಾನ್ಸಿ ಏನಂತ ಲೋಕಲ್ ಪಾರ್ಲರ್ ಆಗುದಿಲ್ಲ ಅಂತ ಅವಳಿಗೆ. ಅವಳಿಗೆ ಎಂತ ಶಿವಾನಿ, ಶಿವಾನಿ ಯಾರು ನಿಮ್ಮ ಮತ್ತೆ ಇನ್ನೊಂದೆಂತ ಇನ್ನೊಂದು ಯಾವುದು ಹೇಳು, ಅಲ್ಲೆಲ್ಲ ಹೋಗಲ್ಲ ನಾವು. ಇನ್ನೊಂದು ಅವರಲ್ಲಿ ಹೋಗುದಿಲ್ಲ, ಒಬ್ರು ಇದ್ದಲ್ಲ. ಅವಳಿಗೆ ದೊಡ್ಡ ಶೋರೂಮಿಗೆ ಹೋಗ್ಬೇಕಂತೆ. ಶೋರೂಮ್ ಅಲ್ಲ, ಟೋನಿ ಅಂದ್ರೆ ಹಾ ಟೋನಿ ಆ್ಯಂಡ್ ಗೈಸ್, ಅಲ್ಲಿಗೆ ಹೋಗಿ ಮಾಡ್ಬೇಕಂತೆ. ಅಲ್ಲೆಲ್ಲ ಭಾರಿ ಕಾಸ್ಟ್ಲಿ, ನೋಡಬೇಕು. ಅವಳದೊಂದು ಯು ಶೇಪ್ ಮಾಡುವ ಅಂತೇಳಿ, ಅಂದರೆ ತುಂಬ ಕೂದಲು ಜಾಸ್ತಿ ಬೆಳೆದಿದೆ, ಹಾಗೆ ತುಂಬ ಒಂದು ಲೆಂತ್. ನಾನು ಅಲ್ಲಿ ಮಾಡುದಿಲ್ಲ, ಅವರು ನಾನು ಬೇರೆ ಕಡೆ ಮಾಡ್ತೀನಿ. ಹಾಗೆ ನೋಡುವ ಇಲ್ಲೇ ಮಾಡುದು ಅಂತೇಳಿ. ಎಲ್ಲಿ ಮಾಡಿದ್ರು ಕೂಡ ಗೊತ್ತಾಗ್ತದೆ. ಈಗ ತಾನೇ ನಾವು ಚಿನ್ನು ಕಾಲೇಜಿಗೆ ರೀಚ್ ಆದೆವು. ಜನ ಯಾರು ಕೂಡ ಇರಲಿಲ್ಲ ಆಯಿತು. ನಮಗೆ ಕೂಡ ಕೆಲಸ ಕೂಡ ಬೇಗ ಆಯಿತು. ಅವಳದು ಯೂನಿಫಾರ್ಮಿದು ಮೆಜರ್ಮೆಂಟ್ ತೆಗಿತಾ ಇದ್ದಾರೆ. ಸೊ ಅಲ್ಲಿ ಕೆಲಸ ಮುಗಿಸಿ ಇನ್ನೇನು ಊಟಕ್ಕೆ ಹೊರಡ್ತಿದ್ದೇವೆ. ಇಲ್ಲಿ ಬಂದಿದ್ದೇವೆ ಊಟಕ್ಕೆ. ಊಟ ಎಲ್ಲ ಆಯಿತು. ಮತ್ತು ಈಗ ತಾನೇ ಬಂದದ್ದು ನಾವು. ನಾವು ಬರುವಾಗ ನಮ್ಮ ಬೆಕ್ಕು ಒಳಗಿತ್ತಾಯ್ತಾ, ಪಾಪ ನೋಡಿ ತುಂಬ ಡಲ್ ಇದ್ದಾಳೆ. ಸುಮ್ಮನೆ ನಿದ್ದೆ ಮಾಡಿದ್ಲು ಅವಳು, ಇಲ್ಲೇ ಮ್ಯಾಟಲ್ಲಿ ನಿದ್ದೆ ಮಾಡಿದ್ಲು ಅವಳು. ಆಮೇಲೆ ಚಿನ್ನಿಗೆ 2 ಸೆಟ್ ಡ್ರೆಸ್ ಹೊಲಿಸ್ಲಿಕ್ಕೆ ಕೊಟ್ಟಾಯ್ತು ನಾವು. ಅದೆಲ್ಲ ಅಲ್ಲೇ ಮಾಡ್ತಾರೆ ಯೂನಿಫಾರ್ಮು. ಹಾಗೆ 2 ಸೆಟ್ ಕೊಟ್ಟಿದ್ದಾರೆ. ಎಷ್ಟು ಕೋಟ್, ಎಷ್ಟು ಕೋಟ್ ಒಂದು ಉಂಟಂತೆ, ಮತ್ತು 2 ಸೆಟ್ ಡ್ರೆಸ್ ಕೂಡ ಉಂಟು. ಹಾಗೆಲ್ಲ ಆಯಿತು. ಅದೆಲ್ಲ ಸ್ಟಿಚಿಂಗ್ ಎಲ್ಲ ಮಾಡಿ ಇವತ್ತು ಎಲ್ಲ ಅದೆಲ್ಲ ಇವತ್ತು ದಿನಾಂಕ ಕೊಟ್ಟಿದ್ದಾರೆ, ಇವತ್ತಿದು ಡೇ. ಹಾಗೆಲ್ಲ ಕೊಟ್ಟು ಇಷ್ಟು ಹೊತ್ತಾಯಿತು ಬಂದು ನೋಡಿ. ಈಗ 2:30 ಗಂಟೆ ಆಯಿತು. ಹಾಗಾಗಿ ಫ್ರೆಂಡ್ಸ್, ಇನ್ನು ನಮ್ಮ ಚಿನ್ನು ನೆಕ್ಸ್ಟ್ ಕಾಲೇಜಿಗೆ ತರಲ್ತಾಳೆ ಅಲ್ಲ ಚಿನ್ನು? ಕಾಲೇಜ್ ಹುಡುಗಿ. ಇನ್ನು ಕಾಲೇಜ್ ಹುಡುಗಿ. ಮತ್ತೆ ಹೇಳಿದಾಗೆ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಇವತ್ತು. ನಮ್ಮ ಇಲ್ಲಿ ಹೋಟೆಲಲ್ಲಿ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಪಾಪ ಅವರು ಅಂದ್ರೆ ನಾವು ಈಗ ಕೂತ್ಕೊಂಡಿದ್ದೇವೆ, ಅವರ ಫ್ರೆಂಡ್ ಇದ್ರು. ಬಟ್ ಅವ್ರು ತಿರುಗಿ ನಾವು ನಿಮ್ಮ ಫಾಲೋವರ್ಸ್, ಹಾಗೆ ಯೂಟ್ಯೂಬ್ ಇದು ಸಬ್ಸ್ಕ್ರೈಬರ್ ಅದೆಲ್ಲ ಹೇಳಿದ್ರು. ಕೇಳಿ ಪಾಪ ತುಂಬಾ ಸಂತೋಷ ಆಯ್ತು. ಎಷ್ಟು ಸಲ ತಿರುಗಿದ್ರಲ್ಲ ಪಾಪ. ವಿಡಿಯೋ ಮಾಡುವ ಅಂತ ಹೇಳಿದ್ರೆ ಅವರು ತಗೊಂಡು ಅಲ್ಲಿ ಹೋಟೆಲ್ ತುಂಬಾ ಜನ ಆಚೆ ಈಚೆ ಹಾಗೆ ಮಾಡ್ಲಿಕ್ಕೆ ಆಗಲ್ಲ. ಅವರಿಗೆ ಬೇಜಾರಾಗಿರ್ಬೋದು, ಬೇಜಾರಾಗಿ ಕ್ಷಮಿಸಿ ಬಿಡಿ. ನೆಕ್ಸ್ಟ್ ಮುಂದಕ್ಕೆ ಸಿಕ್ಕಿದಾಗ ನಾವು ಚೆನ್ನಾಗಿ ವಿಡಿಯೋ ತುಂಬಾ ಮಾತಾಡಿದ್ರು. ಅವ್ರು ತಿರುಗಿ ಮಾತಾಡಿದ್ರು. ನಿಮ್ಮ ವಿಡಿಯೋ ಎಲ್ಲ ನೋಡ್ತೇವೆ. ಮತ್ತೆ ಸ್ವೀಟಿ ಅಂತ ಹೇಳಿದ್ರು, ಎವಳಿಲ್ಲಿದ್ದಾಳೆ ದೊಡ್ಡ ಮಗಳ, ಕಾಲೇಜಿಗೆ ಹೋಗಿದ್ದಾಳೆ ಅಂತ ಹೇಳಿದ್ದೆ. ಮತ್ತೆ ಇಲ್ಲಿ ಚಿಂತದೆ ನಾನು ಮುಟ್ಲಿಲ್ಲ. ಸ್ವೀಟಿ ಅಂತ ಹೇಳಿದ್ರು, ಅವಳು ಕಾಲೇಜಿಗೆ ಹೋಗಿದ್ದೇವೆ ಅಂತ ಹೇಳಿದ್ರು. ಹಾಗೆ ಮತ್ತೆ ಹೀಗೆ ಮಾತಾಡಿದ್ರು ನಿಮ್ದು ವಿಡಿಯೋ ಎಲ್ಲ ಒಳ್ಳೇದಾಗ್ತದೆ, ಖುಷಿ ಆಗ್ತದೆ, ಹಾಗೆ ತುಂಬಾ ಪ್ರೀತಿಯಿಂದ ಮಾತಾಡಿದ್ರು. ನಾವು ಅವರ ಜೊತೆ ನಿಲ್ಲಿಸಿ ಒಂದು ವಿಡಿಯೋ ಮಾಡುವಂತ ಹೇಳಿದ್ರಲ್ಲಿ ಆಗ್ಲಿಲ್ಲ, ಅಂದ್ರೆ ತುಂಬಾ ರಶ್ ಇರ್ತದೆ, ಮತ್ತೆ ಕಂಜೆಸ್ಟೆಡ್ ಕೂಡ ಸರಿಯಾಗಿಲ್ಲ ಅಲ್ಲಿ. ಮತ್ತೆ ತುಂಬಾ ಜನ ಬರ್ತಾ ಹೋಗ್ತಾ ಇದ್ರು ಅಲ್ಲಿ. ಹಾಗೆ ಫ್ರೆಂಡ್ಸ್ ಆಯ್ತು. ಓಕೆ ಬಾಯ್. ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಆಫ್ಟರ್ನೂನ್. ನೋಡಿ ಎಲ್ಲ ಇವತ್ತೆಲ್ಲ ಅಂದೆ ಅಡಿಗೆ ಡೈಲಿ ಮಾಡೋದು ನಾನು ಜಾಸ್ತಿ ಆಗಿ ಸಾಮಾನ್ಯವಾಗಿ. ಇವತ್ತೊಂದು ಸ್ಪೆಷಲ್ ಅಡಿಗೆ, ಕಡಲೆ ಮತ್ತು ಸುವರ್ಣಗಡ್ಡೆ ಸುಕ್ಕ. ಗಡ್ಲೆ ಬೇಯಿಸಿಟ್ಟಿದ್ದೇನೆ, ಕೆಂಪು ಕಡಲೆ ಕಾಣಲ್ಲ. ಕೆಂಪು ಕಡಲೆ ಕೆಂಪು ಕಡಲೆ ನೋಡಿ, ಅಲ್ಲಿ ಸುವರ್ಣಗಡ್ಡೆ ಒಳ್ಳೆ ಸುಕ್ಕ, ಒಳ್ಳೆ ಇದರ ಸುಕ್ಕ ಮಾಡ್ತೇನೆ. ಅದಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೇನೆ. ಈಗ ಮಸಾಲೆ ರೆಡಿ ಮಾಡ್ತಿದ್ದೆ ನೋಡಿ. ಇದೆಲ್ಲ ಕಟ್ ಮಾಡಿ ಇಟ್ಟದೆ, ನೀರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೆಟೊ ಎಲ್ಲ ಇದೆಲ್ಲ ಸಾರಿಗೆ ಒಟ್ಟಿಗೆ ಉಂಟು. ತೋರಿಸು, ಸಾರು ಮತ್ತು ಕಡಲೆ ಸುಕ್ಕ ಒಟ್ಟಿಗೆ ಉಂಟು. ಮಮ್ಮಿ ಗೋಬಿ ಮಂಚೂರಿ ಬೇಕಂತೆ. ಈಗ ನಾನು ನೋಡಿ ಇದಕ್ಕೆ ಸುಕ್ಕಕ್ಕೆ ಮೆಣಸು, ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ, ನೀರುಳ್ಳಿ ಹಾಕಿ ಈಗ ಹುಳಿ ಹಾಕ್ತಿದ್ದೇನೆ. ಮಸಾಲೆ ಮಾಡು, ಮಸಾಲೆ. ಇವತ್ತು ಯಾಕೆ ರೆಡಿ ವೆಜ್? ಇದು ಶುಕ್ರವಾರ ನಾವು ನಾನ್ ವೆಜ್ ತಿನ್ನೋದಿಲ್ಲ. ಸಾಕು ಅದು ಹುಳಿ ನಾವು ಹುಳಿ ನೋಡುದು ಆಸೆ ಆಗ್ತದೆ. ಈಗ ತಿನ್ನು.
ಅದು ಬೇಡ. ಎಲ್ಲ ವಿಡಿಯೋದಲ್ಲಿ ಇವತ್ತು ನಮ್ಮ ಇಂಡಿಯಾದಲ್ಲಿ 17ನೇ ತಾರೀಕಿನಂದು ನಮ್ಮ ಇಂಡಿಯಾ ಮತ್ತೆ ಕೆಲವು ನೆರೆ ರಾಷ್ಟ್ರಗಳಲ್ಲೆಲ್ಲ ಹೈಯೆಸ್ಟ್ ಟೆಂಪರೇಚರ್ ಇರ್ತದಲ್ಲ, ಹಾಗೆ ಇವತ್ತು ಫುಲ್ ಟೆಂಪರೇಚರ್. ಹಾಗೆ ನೋಡಿ ಎಲ್ಲ ಫುಲ್ ಟೆಂಪರೇಚರ್. ಮತ್ತೆ ನಮ್ಮ ಮನೆ ಒಳಗೆ ಸಹ ಟೆಂಪರೇಚರ್ ಉಂಟು ಇವತ್ತು ತುಂಬಾ. ನಮ್ಮ ಒಳಗೆ ಮನೆಯಲ್ಲಿ ಸಹ ನೋಡಿ ಅಲ್ಲಿ ಫ್ಲಾಟ್ ಆಗ್ತದೆ ನಮ್ಮ ಮನೆಯಲ್ಲೆಲ್ಲ ನಮ್ಮ ಏರಿಯಾದಲ್ಲಿ. ಸಾಕು, ಅದು ಉರಿಬೇಕು, ನಿಲ್ಲಿ, ಎಣ್ಣೆ ಕಾಯಬೇಕು. ಅವಸರ ಒಮ್ಮೆ ನೋಡ್ಬೇಕು ಈ ವಿಡಿಯೋ, ಬೈತಾರೆ ನಿಮಗೆ. ನಾವು ಇದಲ್ಲ ಎಕ್ಸ್ಪೀರಿಯನ್ಸ್ ಅಲ್ಲ, ಮನಸ್ಸಾಂತಿ. ಈಗ ನಾವು ಇದನ್ನು ಮುಚ್ಚಬೇಕು, ಯಾಕಂದ್ರೆ ಅದ್ರ ಸಿಡಿತದೆ. ಸಿಡಿಯುದಲ್ಲ, ರಟ್ಟುತ್ತದೆ. ಎಂತ ಕಟ್ಲಿಗೆ ರಬ್ಬರ್ ಮಾಡೋದು, ಅದು ಸಿಡಿಯುದಲ್ಲ, ಅದು ರಟ್ಟುದಂತಾನೆ ಹೇಳುದು. ಡೆಕೋರೇಷನ್ ಸಾರಿಗೆ ಮತ್ತು ಸಾರಿಗೆ ಇದು ಬೆಳ್ಳುಳ್ಳಿ, ಇದು ಶುಂಠಿ, ಇದು ಸೊಪ್ಪು, ಸಾರಿ ಎಂತ ಹೇಳುದು, ಕೊತ್ತಂಬರಿ ಅಲ್ಲ, ಅಂತ ಕರಿಬೇವು, ಮತ್ತು ಅದು ಟೊಮೆಟೊ, ಮತ್ತು ಅದು 2 ಬಗೆ ನೀರುಳ್ಳಿ. 2 ಬಗೆ ಅಂದರೆ ಅದೇ ಎಂತಲೇ ಶುಂಠಿ, ಬೆಳ್ಳುಳ್ಳಿ, ನೀರುಳ್ಳಿ ಹಾಕಿ ಸ್ವಲ್ಪ ಬೇಯಿಸಿ ಮಿಕ್ಸಿ ಒಳ್ಳೆ ಮಿಕ್ಸ್ ಕೊಡಬೇಕು. ಮುಂದೆಗೆ ಡೈಲಾಗ್ ಒಳ್ಳೆ ಮಿಕ್ಸ್ ಕೊಡಬೇಕು, ಮುಚ್ಚಿಡ್ಬೇಕು. ಇದು ನೋಡಿ ಸಾರಿ ಟೊಮೆಟೊ ಹಾಕಿದ್ರು ಮತ್ತೆ ಮಸಾಲೆ ಹಾಕಿದ್ರು, ಆಮೇಲೆ ಅಷ್ಟೇ. ಈಗ ಮಿಕ್ಸ್ ನಾನು ಮಾಡಿದ್ರು ಮಿಕ್ಸ್ ನಾನು ಮಾಡಿದರೆ ಮಾತ್ರ ಅದು ಒಳ್ಳೆ ಆಗೋದು, ಇಲ್ಲಾಂದ್ರೆ ಒಳ್ಳೆ ಆಗೋದಿಲ್ಲ. ಯಾವಾಗ ನಾನು ಮಾಡೋದು ಒಳ್ಳೆ ಟೇಸ್ಟ್ ಆಗುತ್ತೆ. ಇವತ್ತು ನೋಡ್ಬೇಕು ಮಿಕ್ಸ್ ಮಾಡಿ ಜನ ಚೇಂಜ್ ಉಂಟು, ಕೈ ಗುಣ ಹೇಗುಂಟು ನೋಡ್ಬೇಕು ಅಲ್ಲ. ಹೌದು, ಬೇಯಿಸಿಟ್ಟದ್ದು ಕಡಲೆ ಮತ್ತು ಮನೋಲಿ ಹಾಕ್ಬಿಟ್ಟು ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು. ಎಂತ ಅದು ನೀರು ಆಮೇಲೆ ನೋಡಿ ಇಲ್ಲಿ ಕಾಯಿ ಉಂಟು, ಹಿಡಿದಿಟ್ಟ ಕಾಯಿ ಉಂಟು. ಮನಸ್ಸಾಂತಿ. ಯಾವುದಕ್ಕೆ ನೀರುಳ್ಳಿ ಹಾಕಿದ್ದಾರೆ ಏನಾಗುದಿಲ್ಲ. ಇದು ಕಾಯಿ ಎಲ್ಲ ತೆಂಗಿನಕಾಯಿ. ಕಾಯಿ ಹೇಳಿದ್ರೆ ಎಂತದ್ದು, ಕಾಯಿ ಅದು ಮಾವಿನಕಾಯಿ ಹಾಕ್ತದೆ, ತೆಂಗಿನಕಾಯಿ ಹಾಕ್ತದೆ, ತೆಂಗಿನಕಾಯಿ ಸಾಕ್ತದಲ್ಲ, ಹುಣಸೆಕಾಯಿ ಹಾಕ್ತದೆ. ಅದಕ್ಕೆ ಹೇಳಬೇಕು ತೆಂಗಿನಕಾಯಿ ಗರಿ ಗರಿಯಾಗಿ ಹೆರೆದು ಇಟ್ಟದ್ದು. ಈಗ ಗರಿ ಗರಿಯಾಗಿ ಹೆರೆದು ಇಟ್ಟದ್ದು. ಈಗ ಕಿಚನ್ ಅಂತ ಕುದಿ ಬರ್ತುಂಟು. ಕುದಿ ಅಂದ್ರೆ ಅದೇ ಬಬಲ್ಸ್ ಬರ್ತು, ಬ್ಲು 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 ಬ್ಲು. ಸಣ್ಣ ಮಾಡಿ ತೆಂಗಿನಕಾಯಿ ಹೌದು. ನನ್ನ ಮಮ್ಮಿ ನೋಡಿ ಹೇಳೋದಲ್ಲಿಲ್ಲ, ನಂದು ಗುಡಿಸಿ ಎಲ್ಲ ಆಯ್ತು. ನಾನು ಎಲ್ಲ ಕೆಲಸ ಮಾಡ್ತೇನೆ ಮನೆಯಲ್ಲಿದ್ರೆ. ಹೌದಾ? ಯಾರು ಹೇಳ್ಬೇಕಂತಿಲ್ಲ, ನಂಗೆ ಗೊತ್ತುಂಟು ಎಲ್ಲ ಮಾಡಿ. ಹೌದಾ? ಹಾಂ, ವೆರಿ ಗುಡ್. ಒಳ್ಳೆ ಹುಡುಗಿ ನೋಡಿ, SLC ಹುಡುಗಿ. SLC ಆಯ್ತು. SLC ಆಗಲಿಲ್ಲ, ಆಯ್ತು. PUC ಸೇರಿದಂದ್ರೆ SLC ಆಯ್ತು. ಅದು ನನ್ನ ಪ್ರಕಾರ ಆಯ್ತು. ನಾನೇ ಮಾಡಬೇಕಾದ್ರು ನೋಡಿ, ಸುಕ್ಕ ಒಳ್ಳೇದಾಗಬಾರ್ದು. ಇದು ಸ್ವಲ್ಪ ಡ್ರೈಗೆ ಬಿಟ್ಟರೆ ಆಯ್ತು. ಫುಲ್ ನಮ್ಮ ಡ್ರೈ ಸುಕ್ಕ ಅಲ್ಲ ಇದು, ನಮ್ಮ ಚಿನ್ನಿಗೆ ಡ್ರೈ ಸುಕ್ಕ ಆದರೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಸ್ವಲ್ಪ ನೀರು ಮಾಡೋದು. ನೀರು ಮಾಡಿ ಗಸಿ ಸುಕ್ಕ ಅಂತ ಚಿನ್ನು ಸುಕ್ಕ. ಟೇಸ್ಟ್ ನೋಡಿದ್ಯಾ? ಬೇಡ, ನಿಮ್ಮದ್ರಲ್ಲಿ ಯಾರು ಟೇಸ್ಟ್ ಮಾಡ್ತಾರೆ? ನಾವು ಟೇಸ್ಟ್ ನೋಡೋದಿಲ್ಲಲ್ಲ ಯಾವುದಕ್ಕೆ ಸಹ, ಹಾಗೆ ಮಾಡೋದು ಡೈರೆಕ್ಟ್ ಆಗಿ. ಆಟೋಮೆಟಿಕ್ ಆಗಿ ಎಲ್ಲ ಸರಿ ಆಗ್ತದೆ. ಸ್ವಲ್ಪ ಟ್ರೈ ಮಾಡಲಿಕ್ಕೆ ಬಿಡು ನೀರಲ್ಲಿ. ನೆಕ್ಸ್ಟ್ ಸಾರು ಮಾಡಲಿಕ್ಕೆ ಬೇರೊಬ್ಬರು ಅಡುಗೆಯವರು ಬರ್ತಾರೆ, ನಮ್ಮದು ಮುಗೀತು. ನೆಕ್ಸ್ಟ್ ಅಡುಗೆಯವರು ಸಾರಿಗೆ ಬರ್ತಾರೆ, ಅದು ವಿಡಿಯೋ ಸಹ ಮಾಡಿ ಚಿನ್ನ ಅದು ವಿಡಿಯೋ. ಇನ್ನೊಬ್ರು ಅಡುಗೆಯವ್ರದ್ದು ಹೊಸಬ್ರು ಬರ್ತಾರೆ ಅಡುಗೆಯವರು, ಆಯ್ತಾ? ನೋಡಿ ಜೋಳ, ಬಿಸ್ಕೆಟ್ ಅಮ್ಮನಿಗೆ. ಅವರು ಬರೋದಿಲ್ಲ, ಹೊಸಬ್ರು ಬರೋದಿಲ್ಲ, ಕುಕ್ಕರ್ ಕರಿ ಸ್ಪರ್ಧೆ. ಯಾರು ಜೋಳ ಫಾಸ್ಟ್ ಆಯ್ತು ಅಂತಾರೆ ಅವರಿಗೆ. ಅವ್ರು ಬಂದ್ರು, ನೀವು ಯಾಕೆ ನಾಚಿ
ನೋಡಿ ಹೊಸ ಕುಕ್ ಬಂದ್ರು ಇಲ್ಲಿ ಈಗ ಸಾರು ಮಾಡ್ಲಿಕ್ಕೆ ಸ್ಪೆಷಲಿಸ್ಟ್, ಸಾರು ಸ್ಪೆಷಲಿಸ್ಟ್. ಅವ್ರಿಗೆ ಆದರ ಸ್ವಾಗತ ಮಾಡಿ ನಾವು ಅದಕ್ಕೆ ಒಂದು ಇದು ಕೊಡ್ತಾ ಇದ್ದೇವೆ ಅವರಿಗೆ ತಿಂಡಿ, ಮತ್ತೆ ಅವರಿಗೆ ಅತಿಥಿ ಸತ್ಕಾರ ಮಾಡ್ತಾ ಇದ್ದೇವೆ. ಆಯ್ತು, ಈಗ ಎಲ್ಲ ತಿನ್ಬೇಡಿ, ಸಾಕು ಈಗ ಅಡಿಗೆ ಮಾಡಿ ಆಮೇಲೆ ತಿನ್ನಿ, ಸಾಕು. ಅತಿಥಿ ಸತ್ಕಾರ ಅಷ್ಟೇ, ನಾಮಕಾಸಿಗೆ ಅಷ್ಟೇ ಸಾಕು. ಅದು ತಿಂದುಕೊಂಡು ಬರಬೇಕು ಇಲ್ಲಿಗೆ. ನೋಡಿ ಇಲ್ಲೆಲ್ಲ ರೆಡಿ ಮಾಡಿದ್ದೇನೆ, ಸಾರಿಗೆಲ್ಲ ಬೇಕಾದ್ದಲ್ಲ, ಖಾಲಿ ಮಾಡ್ಲಿಕ್ಕೆ ಮಾತ್ರ ರೆಡಿ ಉಂಟು ನೋಡಿ ಎಲ್ಲ. ಅವರಿಗೆಲ್ಲ ಹಾಗೆ ಯಾವ ಕೆಲಸ ಗೊತ್ತಿಲ್ಲ. ಮತ್ತೆ ಒಂದು ಡ್ಯಾಡಿ ಸುಮ್ಮನೆ ಬಿಡ್ತಾರೆ ವಿಡಿಯೋ ಮಾಡ್ಲಿಕ್ಕೆ, ನೀವೇ ಚೆಪ್. ಇಲ್ಲಿ ಸ್ವಲ್ಪ ಒದ್ದೆ ಆಗಿದೆ, ಯಾಕೆ ಗೊತ್ತುಂಟಾ? ಸ್ವಲ್ಪ ಲೈಟ್ ಒದ್ದೆ ಆಗಿದೆ, ನನ್ನ ಪಾತ್ರೆ ಎಲ್ಲ ತೊಳೆದದ್ದು ನಾನು ಸಿಂಕ್ ನೋಡಿ ಎಷ್ಟು ಕ್ಲೀನ್ ಉಂಟು ನೋಡಿ, ಪಾತ್ರೆ ಎಲ್ಲ ತೊಳೆದು ಸಿಂಕ್ ಎಲ್ಲ ಕ್ಲೀನ್ ಆಯ್ತು. ಇದೇ ಆಯ್ತು ನಾ ಈಗ ಮಾಡಿದ್ದು, ಒಂದು ಬಟ್ಟೆ ಇರಬಾರ್ದು, ಅಷ್ಟು ಚಂದ ಕ್ಲೀನ್ ಮಾಡಿ. ಅದು ಡ್ರೈ ಆಗುವಾಗ ಆಗ್ತದೆ ನೋಡಿ ಎಷ್ಟು ಚಂದ ನೋಡಿ. ನನಗೆ ಪಾತ್ರೆ ಎಲ್ಲ ತೊಂದರೆ ಉಂಟಲ್ಲ, ಸಿಂಕನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಇದನ್ನೆಲ್ಲ ಬ್ರಷ್ ಹಾಕಿ ಅದನ್ನೆಲ್ಲ ಚಂದ ಮಾಡಿ ಇಡಬೇಕು, ಆಗ ಮಾತ್ರ ನನಗೆ ಸಮಾಧಾನ ಆಗುದು. ಇಲ್ಲೆಲ್ಲ ಕ್ಲೀನ್ ಮಾಡಬೇಕು ನೋಡಿ, ಎಷ್ಟು ಚಂದ ಕ್ಲೀನ್ ಮಾಡಿದ್ದೆ. ಮಸಾಲ ವಡ ಮತ್ತೆ ಈಗ ಎಂತಾದ್ರೆ ನಾನೊಂದು ಬಿಸ್ಕೆಟ್ ತಿಂತೇನೆ, ಬೆಳಿಗ್ಗೆ ಎಂತ ತಿನ್ನಲಿಲ್ಲ, ಪಾತ್ರೆ ತೊಳೆದು. ಸಜ್ಜಿಗೆ ಯಾರು ತಿಂದದ್ದು? ಅದು ಸಜ್ಜಿಗೆ ಮತ್ತೆ ಸಜ್ಜಿಗೆ ಅಂತಾರೆ. ಮಮ್ಮಿ ಎಲ್ಲ ನೋಡಿ ಅತ್ತೆ, ನೋಡಿ ಒಮ್ಮೆ ಕುದಲ್ ನೋಡಿ. ಇಲ್ಲಿ ನೋಡಿ, ಇವ್ರಿಗೆ ಎಂತ ಬೇಕು? ರಸಂ ಪೌಡರ್ ಉಂಟು, ಅದು ಬಿರಿಯಾನಿ ಪೌಡರ್ ರೆಡಿ ಅಲ್ಲ, ಸಾಂಬಾರ್ ಪೌಡರ್ ಉಂಟು, ಇದು ಗರಂ ಮಸಾಲ ಪೌಡರ್, ಇದು ಎಂತ ರಸಂ ಪೌಡರ್, ಯಾವ್ದು ಬೇಕು ಉಪಯೋಗಿಸಿ ಮಾಡ್ಲಿಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ದೇವೆ, ಅವರು ಮಾಡ್ತಾರೆ. ಮತ್ತೆಲ್ಲ ಹೊರಗೆ ಒಣಗಿಸಿ ಬಂದದ್ದು, ಮತ್ತೆ ಪಾತ್ರೆ ಎಲ್ಲ ಆಯ್ತು ಕೆಲಸ ಎಲ್ಲ. ಮತ್ತೆ ಇನ್ನು ಸಾರು ಮಾಡಬೇಕು. ಇವತ್ತು ನಮಗೆ ಫ್ರೈಡೇ ಅಲ್ಲ, ಫ್ರೈಡೇ ನಾವು ವೆಜ್ ಮಾಡುದು. ಸುಕ್ಕ ಎಲ್ಲ ಮಾಡಿದ್ದು ಹೇಳಿದ್ರಲ್ಲ, ಗೊತ್ತಿಲ್ಲ ಆಯ್ತು. ಯಾಕಂದ್ರೆ ನಾನು ಬಟ್ಟೆ ಎಲ್ಲ ಅಲ್ಲಿ ಒಣಗಿಸ್ತಿದ್ದೆ, ಎಲ್ಲ ಬೆಡ್ಶೀಟ್ ಎಲ್ಲ ಬಾಕಿ ಆಗಿದ್ದು ತಿಳ್ಕೊಂಡದ್ದು. ಮಿಷನ್ಗೆ ಹಾಕ್ಬೇಕು ಬೆಡ್ಶೀಟ್ ಎಲ್ಲ, ವಾಶ್ ಮಾಡ್ಲಿಕ್ಕೆ ಉಂಟು. ಅವರ ಹತ್ರ ಹೇಳಿದ್ರು, ಇವರಿದ್ರೆ ಉಂಟಲ್ಲ ಬೆಡ್ಶೀಟ್ ಅಲ್ಲೆಲ್ಲ ಹಾಕುದು, ನನಗೆ ಆಗುದಿಲ್ಲ ಗೈಸ್. ಯಾಕೆ ಹೇಳಿದ್ರೆ 2 ಸಿಸರಿನ್ ಆಗಲ್ಲ, 2 ದೊಡ್ಡ ಸಿಸರಿನ್ ಆಗ್ತದೆ ನನಗೆ. ಅದಕ್ಕೋಸ್ಕರ ನಾನು ಯಾವುದು ವೆಯ್ಟ್ ಅನ್ನು ಎತ್ತುದಿಲ್ಲ, ಬಾಕಿ ಎಲ್ಲ ಮಾಡ್ತೇನೆ. ವೆಯ್ಟ್ ಇದೆಲ್ಲ. ಮತ್ತೆ ನಮ್ಮ ಗ್ರೈಂಡರ್ಗೆ ಸಹ ಒಳ್ಳೆ ಕಮೆಂಟ್ ಬಂದಿದೆ, ನಾನು ಅರಿಲಿಕ್ಕೆ ಕಾಯಿ ಎಲ್ಲ ಇಟ್ಟು ಅರಿಲಿಕ್ಕೆ ಹಾಕ್ತೇನೆ, ಬಟ್ ಆ ಕಲ್ಲನ್ನು ಎತ್ತುದಲ್ಲಿ ಇವರೇ, ಕಲ್ಲು ಎತ್ತುದು, ತೊಳೆಯುದು, ಮತ್ತೆ ಕ್ಲೀನ್ ಮಾಡುದು ಅದು ಮಕ್ಕಳು ಮತ್ತೆ ಇವರು. ನಾನು ಎತ್ತಕ್ಕೆ ಹೋಗಿದೆ, ಯಾಕೆ ಹೇಳಿದ್ರೆ ಸಿಸರಿನ್ ಡೆಲಿವರಿ ಆದ ಮೇಲೆ ಅಷ್ಟೊಂದು ನನಗೆ ಈ ಬಾರೆಲ್ಲ ಎತ್ತಿದ್ರುಂಟಲ್ಲ, ನಾನೇ ಮಾಲ್ತೇನೆ, ಅದು ಆಗುದಿಲ್ಲ. ಬಾರೆಲ್ಲ ವೆಯ್ಟ್ ಎಲ್ಲ ಎತ್ತಲಿಕ್ಕೆ ಹೋಗುದಿಲ್ಲ ಯಾವುದು ಕೂಡ. ಬೆಡ್ಶೀಟ್ ಅಲ್ಲಿ ಇವರೇ ವಾಶ್ ಮಾಡುದು, ಮತ್ತೆ ನಮ್ಮ ಗ್ರೈಂಡರ್ದು ಕಲ್ಲೆಲ್ಲ ಇವರೇ ವಾಶ್ ಮಾಡ್ತಾರೆ, ಹಾಗೆ ಹೇಳಿದ್ದು ವಿಡಿಯೋದಲ್ಲಿ. ಮತ್ತೆ ಒಬ್ರು ಎಂತಪ್ಪ ನಿನಗೆ ಸಾರು ಮಾಡ್ಬೇಕು, ಹಾಗೆ ಈಗ ಸಾರು ಮಾಡೋ ಒಂದು ವಿಷಯ ಮಾತಾಡಲಿಕ್ಕೆ ನೆನಪು ಬಂತು, ಮತ್ತೆ ಮರ್ತು ಹೋಗುವುದು ಹೇಳಿ ಈಗ ಹೇಳುದು. ಯಾಕೆ ಗೊತ್ತಾ, ನನಗೆ ಆನ್ ದ ಸ್ಪಾಟ್ ಎಲ್ಲ ಹೇಳ್ಬೇಕು ಗೈಸ್. ಯಾಕೆ ಹೇಳಿದ್ರೆ ಮನಸ್ಸಲ್ಲಿಟ್ರೆ ಅದು ಭಾರ ಹಾಗೆ ಇರ್ತದೆ.